ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಮೇ 27, 28 ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತೇನ ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಕ್ಯೂ ಸೇಫ್ ಅನ್ನುವಂಥದ್ದು ಒಂದು ಪ್ಯಾನಲ್ ಇಟ್ಟಿರುವಂತ ಹೆಸರು. ಇದನ್ನ ಕಾನ್ಸ್ಟಿಟ್ಯೂಟ್ ಮಾಡಿರುವಂತದ್ದು ಆರ್ ಬಿ ಏನ್ ಮಾಡಿದೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ನೋಡಬಹುದು ಕ್ವಾಂಟಮ್ ಟೆಕ್ನಾಲಜಿ ಆಗ್ಬೋದು, ಕ್ರಿಪ್ಟೋಗ್ರಫಿ ಆಗ್ಬೋದು, ಅಥವಾ ಬ್ಲಾಕ್ ಚೈನ್ ಟೆಕ್ನಾಲಜಿ ಆಗ್ಬೋದು. ಈ ರೀತಿಯಾಗಿ ಸಾಕಷ್ಟು ಟೆಕ್ನಾಲಜಿಗಳು ಬರ್ತಾನೆ ಇದೆ. ಸೊ ಅದಕ್ಕೆ ನಮ್ಮ ಒಂದು ಕಂಡೀಷನ್ ಫ್ಯೂಚರ್ ರೆಡಿ ಇದೀವಾ, ನಮ್ಮ ಫಿನಾನ್ಷಿಯಲ್ ಕಂಡೀಷನ್ ಅಥವಾ ಫಿನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ಅದು ನೋಡ್ಬೇಕು ಅಂತ ಕಾನ್ಸ್ಟಿಟ್ಯೂಟ್ ಮಾಡಿರುವಂತದ್ದು. ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಂತರ ಬಂದು ಪಿ ಎಂ ಅಜಯ್ ಸ್ಕೀಮ್ ಏನಿದೆ, ಈ SC ಕಮ್ಯುನಿಟಿಗಳು ಏನಿದಾರಲ್ಲ, ಸೊ SC ಕಮ್ಯುನಿಟಿಗಳನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ತಂದಂತ ಒಂದು ಸ್ಕೀಮ್ ಆಗಿತ್ತು. ಸೊ ಅದರ ಒಂದು ಅಪ್ಡೇಟ್ಸ್ ನ ತಿಳ್ಕೊಳ್ಳೋದಕ್ಕೆ ಒಂದು ಡಿಜಿಟಲ್ ಟಚ್ ನ ಕೊಡಬೇಕು ಅಂತೇಳಿ ಸರ್ಕಾರ ಈಗ PM ಅಜಯ್ ಪೋರ್ಟಲ್ ಒಂದನ್ನ ಲಾಂಚ್ ಮಾಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಸೊ ಹಾಗಾಗಿ PM ಅಜಯ್ ಸ್ಕೀಮ್ ಬಗ್ಗೆ ಸ್ವಲ್ಪ ನೋಡ್ತಾ ಈ ಪೋರ್ಟಲ್ ಏನ್ ಕೆಲಸ ಮಾಡುತ್ತೆ ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಸಾರ್ಥಕ್ PDS ಸಿಸ್ಟಮ್ ಬಗ್ಗೆ ನಮ್ಗೆ ಗೊತ್ತಿದೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಥವಾ ಪಡಿತರ ವಿತರಣಾ ವ್ಯವಸ್ಥೆ ಅಂತ ಏನ್ ಕರಿತೀವಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಮಾಡರ್ನ್ ಟಚ್ ಕೊಡಬೇಕು ಅಂತೇಳಿ ಹೊಸ ಸ್ಕೀಮ್ ಒಂದನ್ನು ಲಾಂಚ್ ಮಾಡಿದ್ದಾರೆ, ಸಾರ್ಥಕ್ PDS ಸ್ಕೀಮ್ ಅಂತ ಹೇಳ್ಬಿಟ್ಟು. ಸೊ ಇದೇನು ನೋಡ್ತಾ ಹೋಗೋಣ. ನಂತರ ಬಂದು ಇಂಡಿಯನ್ ಆರ್ಮಿ, ನೆನ್ಪಿಟ್ಕೊಳ್ಳಿ, ಇಂಡಿಯನ್ ಆರ್ಮಿ ಏನ್ ಮಾಡಿದೆ ಅಂತಂದ್ರೆ AI ಪ್ಲಾಟ್ಫಾರ್ಮ್ಗಳನ್ನ ಡೆವಲಪ್ ಮಾಡಿದೆ. 2 AI ಪ್ಲಾಟ್ಫಾರ್ಮ್ಗಳು, ಒಂದು ಕೌಟಿಲ್ಯ ಅಂತ, ಇನ್ನೊಂದು Q-Force ಅಂತ. ಇವುಗಳ ಉದ್ದೇಶ ಏನ್ ಕೆಲಸ ಮಾಡುತ್ತೆ ಇದನ್ನ ನೋಡ್ತಾ ಹೋಗೋಣ. ನಂತರ ಬಂದು UN ರಿಪೋರ್ಟ್, ಇನ್ನೂ ಸ್ಪೆಸಿಫಿಕಲಿ ಹೇಳ್ಬೇಕು ಅಂತಂದ್ರೆ UN ಹ್ಯಾಬಿಟೇಟ್ ರಿಪೋರ್ಟ್ ಒಂದು ರಿಲೀಸ್ ಆಗಿದೆ. ಸೊ ಆ ಒಂದು ರಿಪೋರ್ಟ್ ಅಲ್ಲಿ ಒಂದು ವರ್ಲ್ಡ್ ಅಲ್ಲಿ ಜನಗಳು ಎದುರಿಸ್ತಿರುವಂತಹ ಸಮಸ್ಯೆಗಳು, ಅದ್ರ ಜೊತೆಗೆ ಇಂಡಿಯಾದಲ್ಲಿ ಕೆಲವೊಂದು ಕಂಡಂತ ಸಮಸ್ಯೆಗಳು, ಇನ್ನು ಸ್ಪೆಸಿಫಿಕಲಿ ಹೇಳ್ಬೇಕು ಅಂತಂದ್ರೆ ಕರ್ನಾಟಕದಲ್ಲಿರುವಂತಹ ಕೊರಗ ಟ್ರೈಬ್ ಕೂಡ ಅಲ್ಲಿ ಮೆನ್ಷನ್ ಆಗಿದೆ. ಸೊ ಹಾಗಾಗಿ ಆ ರಿಪೋರ್ಟ್ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ನಂತರ ಬಂದು ಕರ್ನಾಟಕ ಟ್ರೀನ್ ಪ್ರೆಗ್ನೆನ್ಸಿಸ್, ಇದನ್ನ ಹೇಳಿರುವಂತದ್ದು ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಗೌರ್ಮೆಂಟ್ ಆಫ್ ಕರ್ನಾಟಕದ ಈ ಒಂದು ಆರೋಗ್ಯ ಇಲಾಖೆ ಏನಿದೆ, ಸೊ ಅವ್ರು ಕೊಟ್ಟಿರುವಂತಹ ರಿಪೋರ್ಟ್ ಪ್ರಕಾರನೇ ಕರ್ನಾಟಕದಲ್ಲಿ 2021-22 ಹೋಲಿಸ್ಕೊಂಡ್ರೆ ಈಗ ಸುಮಾರು 70% ಅಷ್ಟು ಟೀನ್ ಪ್ರೆಗ್ನೆನ್ಸಿಸ್ ಕೇಸ್ಗಳು ಕಡಿಮೆ ಆಗಿದೆ ಅಂತ. ಸೊ ಹಾಗಾಗಿ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಂತರ ಬಂದು ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಚುರಿ, ಇದು ಬೆಳಗಾವಿನಲ್ಲಿ ಕಟ್ಟಾಗಿರುವಂತಹ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ. ಇಲ್ಲಿ ಏನಂತಂದ್ರೆ ಕೆಲವೊಂದು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗಳಾಗ್ಬೋದು, ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಆಗ್ಬೋದು, ಸ್ವಲ್ಪ ಅಪೋಸಿಟ್ ಆಗ್ತಾ ಇದೆ. ಸೊ ಹಾಗಾಗಿ ಅದನ್ನ ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಇದಕ್ಕಿಂತ ಇಶ್ಯೂ ಮಾಡಿದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಚುರಿ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇದನ್ನ ಡಿಸ್ಕಸ್ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು MCQಗಳನ್ನ ತಗೊಂಡು ಸಾಲ್ವ್ ಮಾಡ್ತಾ ನಮ್ಮೊಂದು ಸೀರೀಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಬನ್ನಿ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ ಕ್ವಾಂಟಮ್ ಟೆಕ್ನಾಲಜಿ ರಿಸ್ಕ್ ಇಂಡಿಯಾಸ್ ಬ್ಯಾಂಕಿಂಗ್. ಸೊ ಕ್ವಾಂಟಮ್ ಟೆಕ್ನಾಲಜಿ ಏನಾಗ್ತಾ ಇದೆ, ಇಂಡಿಯಾ ಬ್ಯಾಂಕಿಂಗ್ ನ ರಿಸ್ಕ್ ಸಿಲುಕಿಸ್ತಾ ಇದೆ ಅಂತ ಹೇಳಿ ಒಂದು ಆರ್ಟಿಕಲ್ ಬಂದಿತ್ತು. ಸೊ ಅದಕ್ಕೆ ಏನ್ ಮಾಡ್ತಾ ಇದೆ ಅಂತ ನೀವು ನೋಡ್ಬೋದಾಗಿರುತ್ತೆ, ನಮ್ಮ ಫಿನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಹೇಗೆ ವರ್ಲ್ಡ್ ವೈಡ್ ಡೆವಲಪ್ ಆಗ್ತಾ ಇರ್ತಂದ್ರೆ ಕ್ವಾಂಟಮ್ ಟೆಕ್ನಾಲಜಿ ಬಳಸ್ತಾ ಇದ್ದಾರೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಬಳಸ್ತಾ ಇದ್ದಾರೆ, ಮತ್ತೆ ಕ್ರಿಪ್ಟೋಗ್ರಫಿ ನಡೀತಾ ಇದೆ. ಸೊ ಇಂಥ ಒಂದು ಕಂಡೀಷನ್ ಅಲ್ಲಿ ನಾವು ಫ್ಯೂಚರ್ ರೆಡಿ ಇದೀವಾ ಅನ್ನೋ ಒಂದು ವಿಚಾರನ ತಿಳ್ಕೊಳ್ಳೋದಕ್ಕೋಸ್ಕರ RBI ಏನ್ ಮಾಡುತ್ತೆ ಅಂತಂದ್ರೆ ಒಂದು ಕಮಿಟಿನ ಫಾರ್ಮ್ ಮಾಡುತ್ತೆ, 8 ಮೆಂಬರ್ ಇರುವಂತ ಒಂದು ಕಮಿಟಿ. ಆ ಕಮಿಟಿಗೆ ಕೊಟ್ಟಿರೋ ಹೆಸರು ಬಂದು Q-Safe ಅಂತ. ಏನಿದು Q-Safe ಅಂತಂದ್ರೆ ಕ್ವಾಂಟಮ್ ಸೆಕ್ಯೂರ್ ಅಂಡ್ ಅಡಾಪ್ಟಬಿಲಿಟಿ ಫಿನಾನ್ಷಿಯಲ್ ಎಕೋಸಿಸ್ಟಮ್ ಅಂತ. ಅಂದ್ರೆ ನಾವು ಈ ಒಂದು ಫಿನಾನ್ಷಿಯಲ್ ಎಕೋಸಿಸ್ಟಮ್, ಈಗ ಕ್ವಾಂಟಮ್ ಟೆಕ್ನಾಲಜಿ ಆಗ್ಬೋದು ಅಥವಾ ಬೇರೆ ಒಂದು ಟೆಕ್ನಾಲಜಿಗಳಾಗ್ಬೋದು, ಸೊ ಅದನ್ನ ಸೆಕ್ಯೂರ್ ರೀತಿನಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋ ರೀತಿನಲ್ಲಿ ಒಂದು ಫಿನಾನ್ಷಿಯಲ್ ಎಕೋಸಿಸ್ಟಮ್ ನಮ್ಮಲ್ಲಿ ಇದೆಯಾ ಅದನ್ನ ತಿಳ್ಕೋಬೇಕು ಅಂತ. ಈ ಒಂದು ಟೆಕ್ನಾಲಜಿಗಳಿಂದ ರಿಸ್ಕ್ ಎಷ್ಟಿದೆ, ಆಪರ್ಚುನಿಟೀಸ್ ಎಷ್ಟಿದೆ, ಅಥವಾ ಚಾಲೆಂಜಸ್ ಎಷ್ಟಿದೆ, ಇದನ್ನ ಸ್ಟಡಿ ಮಾಡಿ ಪ್ರಾಪರ್ ಆಗಿ ನಮ್ಗೊಂದು ರೋಡ್ ಮ್ಯಾಪ್ ನ ಕೊಡಬೇಕು ಅನ್ನೋ ಉದ್ದೇಶದಿಂದ RBI ಈ ಒಂದು ಕಮಿಟಿನ ಅಥವಾ ಪ್ಯಾನಲ್ ನ ಕಾನ್ಸ್ಟಿಟ್ಯೂಟ್ ಮಾಡಿತ್ತು. ನಿಮ್ಗೆ ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳ್ತಾರೆ, ಯಾವ ರೀತಿ ಬರ್ಬೋದು ಕ್ವಶನ್ ಬಂದ್ರು ಇಲ್ಲಿ ನೋಡ್ಬೋದಾಗಿರುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ Q-Safe ಯಾರ ಉಪಕ್ರಮವಾಗಿದೆ, ಯಾರದು ಅಂತ ತಿಳ್ಕೊಟ್ರೆ ಸಾಕು, ಉದ್ದೇಶ ತಿಳ್ಕೊಟ್ರೆ ಸಾಕು, RBI ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಸೆಂಟರ್ ಟು ಲಾಂಚ್ PM ಅಜಯ್ ಪೋರ್ಟಲ್ ಮೊಬೈಲ್ ಆಪ್ ಫಾರ್ SC ವೆಲ್ಫೇರ್ ಸ್ಕೀಮ್. ಗೊತ್ತಾಗೋಯ್ತು, ನಾನು ಆಲ್ರೆಡಿ ಹೇಳಿದೆ, SC ವೆಲ್ಫೇರ್ ಸ್ಕೀಮ್ ಅಂತಾನೆ ತಂದಿರುವಂತದ್ದು PM ಅಜಯ್ ಪೋರ್ಟಲ್. ಇದಕ್ಕಿಂತ ಮುಂಚೆ PM ಅಜಯ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. PM ಅಜಯ್ ಅನ್ನೋದು ಆಲ್ರೆಡಿ ಒಂದು ಸ್ಕೀಮ್, ಈಗ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್, ಇನ್ನು ಸ್ಪೆಸಿಫಿಕಲಿ ಹೇಳ್ಬೇಕು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಏನಿದೆ, ಸೊ ಅವ್ರೇನ್ ಮಾಡ್ತಾರೆ ಅಂತಂದ್ರೆ SC ವೆಲ್ಫೇರ್ಗೆ ಅಂತೇಳಿ ಒಂದು ಸ್ಕೀಮ್ ತಂದಿರ್ತಾರೆ. ಆ ಸ್ಕೀಮ್ ಹೆಸರು ಬಂದು PM ಅಜಯ್ ಅಂತ. ಅಂದ್ರೆ ಪ್ರಧಾನ ಮಂತ್ರಿ ಅನುಸೂಚಿ ಜಾತಿ, ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳಿರ್ತೀವಲ್ಲ, ಅನುಸೂಚಿ ಜಾತಿ ಅಭ್ಯುದಯ ಯೋಜನಾ. ಸೊ ಅವರ ಒಂದು ಅಭ್ಯುದಯಕ್ಕೆ ತಂದಿರುವಂತ ಯೋಜನೆ ಆಗಿರುತ್ತೆ. ಯಾರು ತಂದಿರುವಂತದ್ದು, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂದಿರುವಂತದ್ದು. ಸೊ ಇವ್ರೇನ್ ಮಾಡ್ತಾರೆ ಅಂತ, ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಇದು ಇಂಪಾರ್ಟೆಂಟ್. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೆ 100% ಫಂಡಿಂಗ್ ಏನ್ ಬರುತ್ತೆ ಅದು ಯೂನಿಯನ್ ಗವರ್ಮೆಂಟ್ ಇಂದಾನೆ ಬರುತ್ತೆ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದಷ್ಟು ವಿಲೇಜ್ ಲೆವೆಲ್ ಅಲ್ಲಿ ಎಲ್ಲಿ ಮೆಜಾರಿಟಿ SC ಪಾಪ್ಯುಲೇಷನ್ ಇರುತ್ತೆ ಅದನ್ನ ವಿಲೇಜ್ ಲೆವೆಲ್ ಅಲ್ಲಿ ರೆಕಗ್ನೈಸ್ ಮಾಡ್ತಾ ಅಲ್ಲೇನ್ ಮಾಡುವಂತದ್ದು ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡುವಂತದ್ದು. ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನು,
ಫಾರ್ ಎಕ್ಸಾಂಪಲ್ ಅವಾಗೊಂದು ಕುಡಿಯೋ ನೀರಿನ ವ್ಯವಸ್ಥೆ ಇರಲ್ಲ, ಸೊ ಅದನ್ನ ಮಾಡುವಂಥದ್ದು ಆಗ್ಬೋದು, ಹೌಸಿಂಗ್ ಆಗ್ಬೋದು, ಎಲೆಕ್ಟ್ರಿಸಿಟಿ ಆಗ್ಬೋದು. ಈ ರೀತಿಯಾಗಿ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಕೊಡುವಂಥದ್ದು. ಜೊತೆಗೆ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸುವಂಥದ್ದು, ಅಲ್ಲೇನೆ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸುವಂಥದ್ದು. ಮತ್ತೆ ಆ ಒಂದು ವಿಲೇಜ್ ಲೆವೆಲ್ ಅಲ್ಲಿ ಅದಕ್ಕೆ ಅಂತಾನೆ ಒಂದು ಡಿಜಿಟಲ್ ಟಚ್ ನ ಕೊಡುವಂಥದ್ದು, ಮಾಡರ್ನ್ ಟಚ್. ಈಗ ಏನೋ ಸ್ಮಾರ್ಟ್ ವಿಲೇಜ್ ಈ ತರ ಕಾನ್ಸೆಪ್ಟ್ಸ್ ಎಲ್ಲ ಬರುತ್ತಲ್ಲ, ಸೊ ಅಲ್ಲಿಗೆ ಅದನ್ನ ಪರಿಚಯ ಮಾಡಿಸುವಂಥದ್ದು ಆಗ್ಬೋದು. ಸೊ ಈ ರೀತಿಯಾಗಿ ಸಾಕಷ್ಟು ಇನಿಷಿಯೇಟಿವ್ ನ ತಂದಿತ್ತು. ಬಟ್ ಈ ಒಂದಷ್ಟು ಇನಿಷಿಯೇಟಿವ್ಗಳು ಅಥವಾ ಈ ಒಂದು ಪ್ರಾವಿಷನ್ಸ್ಗಳು ನಿಜವಾಗ್ಲೂ ಅವ್ರಿಗೆ ರೀಚ್ ಆಗ್ತಾ ಇದೆಯಾ, ಆ ಬೆನಿಫಿಷಿಯರ್ಸ್ಗೆ ರೀಚ್ ಆಗ್ತಾ ಇದೆಯಾ, ಅಥವಾ ಬೆನಿಫಿಷಿಯರ್ಸ್ ಕೆಲವೊಂದು ಟೈಮಲ್ಲಿ ಗೋಸ್ಟ್ ಬೆನಿಫಿಷಿಯರಿ ಇರ್ತಾರೆ, ಯಾರಿಗೆ ಆಕ್ಚುಲಿ ನೀಡ್ ಇರುತ್ತೋ ಅವ್ರು ಇರೋದಿಲ್ಲ. ಸೊ ಬೆನಿಫಿಷಿಯರ್ಸ್ಗಳಿಗೆ ನಿಜವಾಗ್ಲೂ ನೀಡ್ ಸಿಗ್ತಾ ಇದೆಯಾ, ಸ್ಯಾಂಕ್ಷನ್ ಆಗಿದ್ದ ಫಂಡ್ ಎಲ್ಲ ಅವ್ರಿಗೆ ರೀಚ್ ಆಗ್ತಾ ಇದೆಯಾ, ಈ ಒಂದು ಡೆವಲಪ್ಮೆಂಟ್ಗಳೆಲ್ಲ ಯಾವ ಸ್ಟೇಜ್ ಅಲ್ಲಿ ಇದೆ. ಸೊ ಹಾಗಾಗಿ ಇದನ್ನ ತಿಳ್ಕೊಳ್ಳೋಕೆ ಅಂತ ಏನ್ ಮಾಡ್ತಾರೆ ಅಂತಂದ್ರೆ PM ಅಜಯ್ ಪೋರ್ಟಲ್ ಅದನ್ನ ಲಾಂಚ್ ಮಾಡ್ತಾರೆ. PM ಅಜಯ್ ಒಂದೇ ಅಂತಲ್ಲ, ಹ್ಯಾಂಡಿ ಆಗಿರ್ಲಿ ಅಥವಾ ಯೂಸರ್ ಫ್ರೆಂಡ್ಲಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ಒಂದು ಮೊಬೈಲ್ ಆಪ್ ತರ್ತಾರೆ. ನೆನ್ಪಿಟ್ಕೋಬೇಕು, PM ಅಜಯ್ ಮೊಬೈಲ್ ಆಪ್ ಮತ್ತೆ ಪೋರ್ಟಲ್ ಎರಡು ತಂದಿರುವಂಥದ್ದು. ಇದ್ರ ಉದ್ದೇಶ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೋತೀರಿ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, PM ಅಜಯ್ ಮೊಬೈಲ್ ಅಪ್ಲಿಕೇಶನ್ಗೆ ಯಾವ ವೈಶಿಷ್ಟ್ಯಗಳನ್ನು ಸಂಬಂಧಿಸಿವೆ. PM ಅಜಯ್ ಮೊಬೈಲ್ ಅಪ್ಲಿಕೇಶನ್ ಇದೆಯಲ್ಲ, ಸೊ ಅದ್ರಲ್ಲಿ ಯಾವ್ಯಾವ ಫೀಚರ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಜಿಯೋ ಟ್ಯಾಗಿಂಗ್ ಇದೆ. ಫಾರ್ ಎಕ್ಸಾಂಪಲ್ ನನಗೆ ಹೇಳಿದೆ, ಎಲೆಕ್ಟ್ರಿಸಿಟಿ ಆಗ್ಬೋದು, ಹೌಸಿಂಗ್ ಆಗ್ಬೋದು, ನಿಜವಾಗ್ಲೂ ಅವ್ರು ಕಟ್ಕೊಟ್ಟಿದ್ದಾರೆ ಅಂತ ಎನ್ಶೋರ್ ಮಾಡ್ಕೊಳ್ಳೋದಕ್ಕೆ ಜಿಯೋ ಟ್ಯಾಗಿಂಗ್ ಅವಶ್ಯಕತೆ ಇರುತ್ತೆ. ಕರೆಕ್ಟ್. ಫಲಾನುಭವಿಗಳ ಟ್ರ್ಯಾಕಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಪರಿಶೀಲನೆ ಮತ್ತು ಪ್ರಸ್ತಾವನೆ ನಿರ್ವಹಣೆ, ಹೌದಲ್ವಾ, ಎಂಕ್ವೈರಿ ಮಾಡ್ಬೇಕಲ್ವಾ ನಿಜವಾಗ್ಲೂ ಆಗ್ತಿದೆಯಾ ಏನು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಗ್ರಾಮ ಮಟ್ಟದ ಡಿಜಿಟಲ್ ಯೋಜನೆಗಳು, ನಾನು ಹೇಳ್ತಿದ್ದೆ ಅಲ್ವಾ, ಒಂದು ಸ್ಮಾರ್ಟ್ ವಿಲೇಜ್ ಕಾನ್ಸೆಪ್ಟ್ಗಳಾಗ್ಬೋದು, ಈ ರೀತಿ ಕೂಡ ಅಲ್ಲಿ ಹೇಳ್ಕೊಡೋ ಚಾನ್ಸಸ್ ಇರುತ್ತೆ. ಈಗ ಇಂಟರ್ನೆಟ್ ಫೆಸಿಲಿಟೀಸ್ ಕೊಡುವಂಥದ್ದು ಆಗ್ಬೋದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಸೊ ಇರುವಂತ 4 ವೈಶಿಷ್ಟ್ಯಗಳು ಇಲ್ಲಿದೆ. ಸೊ ಹಾಗಾಗಿ 1, 2, 3, 4 ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಇಂಡಿಯನ್ ಆರ್ಮೀಸ್ AI ಪುಷ್. ಇಂಡಿಯನ್ ಆರ್ಮಿ ಏನ್ ಮಾಡಿ ಅಂತಂದ್ರೆ AI ಪುಷ್ ಅಂತ ಕೊಟ್ಟಿದೆ. ಏನಕ್ಕೆ ಅಂತಂದ್ರೆ ಇದು 2 AI ಪ್ಲಾಟ್ಫಾರ್ಮ್ಗಳನ್ನ ಡೆವಲಪ್ ಮಾಡಿದೆ. ಯಾರು? ಇಂಡಿಯನ್ ಆರ್ಮಿ. ಕೇಳ್ತಾರೆ, ಇಂಡಿಯನ್ ಆರ್ಮಿ ಸ್ಪೆಸಿಫಿಕಲಿ 2 AI ಪ್ಲಾಟ್ಫಾರ್ಮ್ಗಳನ್ನ ಡೆವಲಪ್ ಮಾಡಿದೆ. ಯಾವ್ದು AI ಪ್ಲಾಟ್ಫಾರ್ಮ್ಗಳು? ಮೊದಲನೇದು ಬಂದು ಕೌಟಿಲ್ಯ ಅಂತ. ಇದೇನ್ ಮಾಡುತ್ತೆ ಅಂತಂದ್ರೆ ರಿಯಲ್ ಟೈಮ್ ಅಲ್ಲಿ ವಾರ್ ಫೀಲ್ಡ್, ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ವಾರ್ ನಡೀತಿರುತ್ತೆ ಅಥವಾ ಒಂದು ಕಾನ್ಫ್ಲಿಕ್ಟ್ ಏರಿಯಾ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಅಲ್ಲಿ ಸಿಚುವೇಶನ್ಸ್ ನ ಗ್ಯಾದರ್ ಮಾಡಿ, ಆ ಇಂಟೆಲಿಜೆನ್ಸ್ ನಲ್ಲಿ ಆ ಸಿಚುವೇಶನ್ಸ್ ನ ಗ್ಯಾದರ್ ಮಾಡಿ, ಆ ಡೇಟಾನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಕನ್ಸಲ್ಟೇಟ್ ಮಾಡಿ ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ಗೆ ಒಂದಷ್ಟು ಸಜೆಷನ್ಸ್ ಕೊಡುವಂಥದ್ದು ಅಥವಾ ಡಿಸಿಷನ್ ಮೇಕಿಂಗ್ಗೆ ಹೆಲ್ಪ್ ಮಾಡುವಂಥದ್ದು. ಅಲ್ಲಿ ಯಾರೋ ಒಬ್ರು ಆಫೀಸರ್ ಇರ್ತಾರೆ, ಅಲ್ಲಿ ಯಾರೋ ಒಬ್ರು ಕಮಾಂಡರ್ ಇರ್ತಾರೆ. ಸೊ ಅವ್ರಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಹೆಲ್ಪ್ ಇರುವಂತ ಡೆವಲಪ್ ಮಾಡಿರುವಂತ AI ಅಪ್ಲಿಕೇಶನ್ ಅಥವಾ ಒಂದು ಪ್ಲಾಟ್ಫಾರ್ಮ್ ಬಂದು ಕೌಟಿಲ್ಯ. ಉದ್ದೇಶ ಅರ್ಥ ಆಯ್ತು, ಯಾರು ತಂದಿರುವಂಥದ್ದು? ಇಂಡಿಯನ್ ಆರ್ಮಿ. ನೆಕ್ಸ್ಟ್ ಇನ್ನೊಂದು ತಂದಿದ್ದಾರೆ Q-Force ಅಂತ. ಇದನ್ನೇನಕ್ಕೆ ತಂದಿದ್ದಾರೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ವಾರ್ ಫೀಲ್ಡ್ ಅಂತ ತಗೊಂಡ್ರೆ ಅಲ್ಲೊಂದಷ್ಟು ಆರ್ಮ್ಸ್, ಅಮ್ಯುನಿಷನ್ಸ್ ಅಥವಾ ಫ್ಯೂಯಲ್ಸ್, ಅಂದ್ರೆ ಅಲ್ಲಿರುವಂತದ್ದು ಕೆಲವೊಂದಷ್ಟು ಲಾಜಿಸ್ಟಿಕ್ಸ್ಗಳು ಅಥವಾ ಬೇಕಾಗಿರುವಂತ ಒಂದೊಂದಷ್ಟು ಇಕ್ವಿಪ್ಮೆಂಟ್ಗಳು, ವೆಪನ್ಗಳು, ಅದರ ಒಂದು ಸ್ಟಾಕ್ ಎಷ್ಟಿದೆ, ಇನ್ವೆಂಟರೀಸ್ ಎಷ್ಟಿದೆ, ಅಥವಾ ಎಲ್ಲಾದ್ರೂ ಬೇರೆ ಕಡೆ ನೀಡಿದ್ದಾಗ ಫಾರ್ ಎಕ್ಸಾಂಪಲ್ ಎಲ್ಲಾದ್ರೂ ಒಂದ್ ಕಡೆ ಅಟ್ಯಾಕ್ ಆಯ್ತು ಅಂದ್ರೆ ಒಂದೇ ಕಡೆ ಆಗೋದಿಲ್ಲ, ಅವ್ರ ಮಲ್ಟಿ ಬ್ರಾಂಚಸ್ ಇರುತ್ತೆ. ಸೊ ಅಲ್ಲೆಷ್ಟಿದೆ, ಇಲ್ಲೆಷ್ಟಿದೆ, ಇದ್ ಕಡೆ ಸಪ್ಲೈ ಚೈನ್ ಇನ್ಶೋರ್ ಮಾಡೋದು ಅಥವಾ ಸ್ಪೀಡಿ ಡೆಲಿವರಿ ಕೊಡುವಂಥದ್ದಾಗ್ಬೋದು. ಸೊ ಎಲ್ಲಾ ಕಡೆ ಕೋರ್ಡಿನೇಷನ್ ಇನ್ಶೋರ್ ಮಾಡ್ಕೊಡುವಂಥದ್ದಾಗ್ಬೋದು, ಎಫಿಷಿಯನ್ಸಿ ಇದರಿಂದ ಇಂಪ್ರೂವ್ ಆಗುತ್ತೆ. ಸೊ ಈ ರೀತಿನ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಇನ್ನೊಂದು AI ಪ್ಲಾಟ್ಫಾರ್ಮ್ ನ ತಂದಿದ್ರು, Q-Force ಅಂತ. ಸೊ ಯಾರು ತಂದಿರುವಂಥದ್ದು? ಇಂಡಿಯನ್ ಆರ್ಮಿ, ಕೌಟಿಲ್ಯ ಮತ್ತೆ Q-Force. ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು? ಈ ಕೆಳಗಿನ ಹೇಳಿಗಳನ್ನು ಗಮನಿಸಿ. ಕೌಟಿಲ್ಯ ವೇದಿಕೆಯು AI ಸಕ್ರಿಯಗೊಳಿಸಿದ ವಿಶ್ಲೇಷಣೆ ಮತ್ತು ಕಾರ್ಯಾಚರಣೆಯ ಬುದ್ಧಿವಂತಿಕೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಅಂದ್ರೆ ಇದೇನ್ ಮಾಡುತ್ತೆ ಅಂತಂದ್ರೆ ವಿಶ್ಲೇಷಣೆ ಮಾಡೋದಕ್ಕೆ ಮತ್ತೆ ಕಾರ್ಯಾಚರಣೆಯ ಬುದ್ಧಿವಂತಿಕೆ ಅಂದ್ರೆ ಆಪರೇಷನಲ್ ಇಂಟೆಲಿಜೆನ್ಸ್ಗೆ ಹೆಲ್ಪ್ ಮಾಡುತ್ತಂತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಕೌಟಿಲ್ಯ ಕೆಲಸ ಅದೇನೆ. ನೆಕ್ಸ್ಟ್ ಬಂದು Q-Force ಅನ್ನು ಲಾಜಿಸ್ಟಿಕ್ ಅಂದ್ರೆ ಸರಕು ಮತ್ತು ಸಾಗಣೆ ಮತ್ತು ದಾಸ್ತಾನು, ಇನ್ವೆಂಟರೀಸ್. ಫಾರ್ ಎಕ್ಸಾಂಪಲ್ ಫ್ಯೂಯಲ್ ಬಗ್ಗೆ ಮಾತಾಡ್ತಾ ಇದೆ, ವೆಪನ್ಸ್ ಬಗ್ಗೆ ಮಾತಾಡ್ತಾ ಇದೆ, ಎಷ್ಟು ಸ್ಟಾಕ್ ಇದೆ, ಸೊ ನಿರ್ವಹಣೆಗೆ ವಿನ್ಯಾಸಗೊಳಿಸಲಾಗಿದೆ. ಎಲ್ಲಿ ನೀಡಿದ್ಯೋ ಅಲ್ಲಿಗೆ ಶಿಫ್ಟ್ ಮಾಡಬಹುದು, ಸಪ್ಲೈ ಚೈನ್ ಎನ್ಶೋರ್ ಮಾಡ್ಕೋಬಹುದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಈ 2 ವೇದಿಕೆಗಳನ್ನು ಇಸ್ರೋ ಬಿಡುಗಡೆ ಮಾಡಿದೆ. ನಾನು ಅದಕ್ಕೆ ಹೇಳಿದ್ದು, ಇದನ್ನ ಬಿಡುಗಡೆ ಮಾಡಿರುವಂತದ್ದು ಇಸ್ರೋ ಅಲ್ಲ. ಈ ವೇದಿಕೆಗಳನ್ನ ಡೆವಲಪ್ ಮಾಡಿರುವಂತದ್ದು ಯಾರು? ಇಂಡಿಯನ್ ಆರ್ಮಿ. ಅಥವಾ ಯಾರ ಹತ್ರ ಇದೆ? ಇಂಡಿಯನ್ ಆರ್ಮಿ ಹತ್ರ ಇದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ. ಅಂದ್ರೆ ಎಷ್ಟು ಅಂತ ಕೇಳಿರೋದ್ರಿಂದ ಕೇವಲ 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡಿದ್ರೆ, ಕ್ಯಾಬಿನೆಟ್ ಅಪ್ರೂವ್ಸ್ ಸಾರ್ಥಕ್ PDS ಸಿಸ್ಟಮ್ ಸಾರ್ಥಕ್ PDS ಸ್ಕೀಮ್ ಟು ಮಾಡರ್ನೈಸ್ ರೇಷನ್ ಡಿಸ್ಟ್ರಿಬ್ಯೂಷನ್. ಏನಾಗಿದೆ ಅಂತಂದ್ರೆ, ನಾವು PDS ಬಗ್ಗೆ ನಾವು ಸಾಕಷ್ಟು ಸಲ ಓದಿರ್ತೀವಿ. PDS ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ, ಅಥವಾ ಪಡಿತರ ವ್ಯವಸ್ಥೆ ಅಂತ ಕರಿತೀವಿ, ಪಡಿತರ ವಿತರಣೆ ವ್ಯವಸ್ಥೆ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಎಲ್ಲಿ ಎಕ್ಸಸ್ ಇರುತ್ತೆ ಅಲ್ಲಿ MSP ಕೊಟ್ಟು ಅಲ್ಲಿರುವಂತ ರೇಷನ್ಗಳನ್ನ ಪ್ರೊಕ್ಯೂರ್ ಮಾಡ್ಕೊಂಡು ಕಡಿಮೆ ಬೆಲೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಫೇರ್ ಶಾಪ್ ಮೂಲಕ PDS ಕಳಿಸುವಂತದ್ದಿಗೆ PDS ಸಿಸ್ಟಮ್ ಅಂತ ಕರಿತೀವಿ. ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್
2013 ಇದನ್ನು ತಂದಿರುವಂತದ್ದು. ಸೊ ಈ ಒಂದು ಬೇಸಿಸ್ ಮೇಲೆ ಮಾಡ್ತಾ ಹೋಗ್ತೀವಿ. ಬಟ್ ಏನಂತಂದ್ರೆ ಇದಕ್ಕೆ ಒಂದಷ್ಟು ಮಾಡರ್ನ್ ಟಚ್ ಕೊಡ್ಬೇಕಾಗುತ್ತೆ. ಈಗ ಆಲ್ರೆಡಿ ನಮ್ಮಲ್ಲಿ ಸ್ಮಾರ್ಟ್ PDF ಅಂತ ಇತ್ತು, ಸ್ಮಾರ್ಟ್ PDS ಅಂತ ಇತ್ತು. ಅದ್ರ ಜೊತೆಗೆ ಇನ್ನೊಂದಷ್ಟು ಅಪ್ಡೇಟ್ ಮಾಡೋದು, ಈಗ AI, ಮಷಿನ್ ಲರ್ನಿಂಗು, IoT ಇಂಥದ್ರು ಕೂಡ ಹೆಲ್ಪ್ ತಗೊಂಡು ಏನ್ ಮಾಡಿದಾರೆ ಅಂತಂದ್ರೆ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಆಗಿರುವಂತ ಒಂದು ಸ್ಕೀಮ್ ನ ತಂದಿದ್ದಾರೆ, ಸಾರ್ಥಕ್ PDS ಅಂತ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನೋಡ್ಬೋದು, ಮೇಜರ್ಲಿ ಅಸಿಸ್ಟೆನ್ಸ್ ಕೊಡುವಂಥದ್ದು, ಸ್ಕೀಮ್ ಫಾರ್ ಅಸಿಸ್ಟೆಂಟ್ ಇನ್ ರೇಷನ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಹ್ಯಾಂಡ್ಲಿಂಗ್. ರೇಷನ್ ನ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ಮತ್ತೆ ಅಲ್ಲಿ ಹ್ಯಾಂಡ್ಲ್ ಮಾಡುವಂಥದ್ದು. ಈಗ ನಾನು ಹೇಳಿದೆ ಪ್ರೊಕ್ಯೂರ್ ಮಾಡ್ಕೊಂತಾರೆ. ಯಾರು ಪ್ರೊಕ್ಯೂರ್ ಮಾಡ್ಕೊಂಥದ್ದು? ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರೊಕ್ಯೂರ್ ಮಾಡ್ಕೊಳ್ಳುತ್ತೆ. ಅದನ್ನ ವೇರ್ ಹೌಸ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ಅದಾದ್ಮೇಲೆ ನಂತರ ಏನಾಗುತ್ತೆ ಅಂತಂದ್ರೆ ಇಂಟ್ರಾಸ್ಟೇಟು ಬೇರೆ ಬೇರೆ ಕಡೆ ಟ್ರಾನ್ಸ್ಪೋರ್ಟೇಷನ್ಗೆ ಕಳಿಸ್ಬೇಕಾಗುತ್ತೆ ರೇಷನ್. ಸೊ ಅದು ಪ್ರಾಪರ್ ಆಗಿ ಆಗ್ತಾ ಇದೆಯಾ, ಆ ಆಲ್ಗರಿದಮ್ ನೋಡುವಂಥದ್ದು ಯಾವುದು ಅಲ್ವಾ, ಮತ್ತೆ ಅದು ಪ್ರಾಪರ್ ಆಗಿ ಆಗ್ತಾ ಇದೆಯಾ, ಮತ್ತೆ ಅಲ್ಲಿಗೆ ಫಿನಾನ್ಷಿಯಲ್ ಸಪೋರ್ಟ್ ಕೊಡುವಂಥದ್ದು. ಅಸಿಸ್ಟೆನ್ಸ್ ಅಂದ್ರೆ ಅದೇನೆ, ಫಿನಾನ್ಷಿಯಲ್ ಸಪೋರ್ಟ್ ಕೊಡುವಂಥದ್ದು. ಒಂದು ಸ್ಟೇಟ್ ಇಂದ ಇನ್ನೊಂದು ಕಡೆಗೆ ಹೋಗ್ತಾ ಅಂತಂದ್ರೆ ಪ್ರಾಪರ್ ಅದಕ್ಕೆ ಫಿನಾನ್ಷಿಯಲ್ ಅಲೋಕೇಶನ್ ಮಾಡುವಂಥದ್ದು, ಮಾನಿಟರ್ ಮಾಡುವಂಥದ್ದು. ಸೊ ಈ ಕೆಲಸಗಳನ್ನ ಮಾಡೋದಕ್ಕೆ ತಂದಿರುವಂಥದ್ದು ಸಾರ್ಥಕ್ PDS ಆಗಿರುತ್ತೆ. ನೆನ್ಪಿಟ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಈಗ ಆಲ್ರೆಡಿ ನಮ್ಮಲ್ಲಿ ಟ್ರಾನ್ಸ್ಪೋರ್ಟ್ಗೆ ಅಸಿಸ್ಟೆನ್ಸ್ ಕೊಡಬೇಕು ಅಂತ ಒಂದು ಸ್ಕೀಮ್ ಇತ್ತು, ಜೊತೆಗೆ ಸ್ಮಾರ್ಟ್ PDS ಸಿಸ್ಟಮ್ ಇತ್ತು. ಸೊ ಇವೆರಡನ್ನು ಮರ್ಜ್ ಮಾಡಿದ್ದಾರೆ. ಮರ್ಜ್ ಮಾಡ್ತಿರುವಂಥದ್ದು ಈ ಒಂದು ಸ್ಕೀಮ್ ಬಂದು 2026ರಿಂದ 31ರವರೆಗೂ ಪೀರಿಯಡ್ ವರೆಗೂ ಇರುತ್ತೆ. ನೆನ್ಪಿಟ್ಕೊಳ್ಳಿ, 2026ರಿಂದ 31ರವರೆಗೂ ಒಂದು ಇಟ್ಕೊಂಡಿದ್ದಾರೆ. 25,000 ಕೋಟಿಯಷ್ಟು ಈಗ ಆಲ್ರೆಡಿ ಅದನ್ನ ಡೆವಲಪ್ಮೆಂಟ್ಗೆ ಅಂತ ಕೊಟ್ಟಿರುವಂಥದ್ದು. ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಆಲ್ರೆಡಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಏನಿದೆ ಅದ್ರ ಜೊತೆಗೆ ಓಲ್ಡ್ PDS ಸಿಸ್ಟಮ್ ಮತ್ತೆ ಬೇರೆ ಬೇರೆ ಬರುತ್ತೆ, ಟಾರ್ಗೆಟ್ PDS ಬೆಡ್ತೆಲ್ಲ ಬರುತ್ತೆ. ಸೊ ಇದೆಲ್ಲಾನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡದಂಗೆ ಆಗುತ್ತೆ. ಸೊ ಇಲ್ಲಿ ಯೂಸ್ ಮಾಡ್ತಾ ಇರೋಂಥದ್ದು ಈಗ ಅಡ್ವಾನ್ಸ್ಡ್ ಆಗಿ ಮಷಿನ್ ಲರ್ನಿಂಗು, AI ಇದನ್ನೆಲ್ಲ. ಪ್ರಶ್ನೆ ಯಾವ ರೀತಿ ಬರ್ಬೋದು? ಸಾರ್ಥಕ್ PDS ಪ್ರಮುಖವಾಗಿ ಯಾವುದನ್ನು ಗುರಿಯಾಗಿಸ್ಕೊಂಡಿದೆ? ಹೆಸರು ಹೇಳ್ತದೆ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಥವಾ ಪಡಿತರ ವ್ಯವಸ್ಥೆ. ಸಾರ್ವಜನಿಕ ವಿತರಣೆ ಅಥವಾ ಪಡಿತರ ವ್ಯವಸ್ಥೆ ಏನಿದೆ ಅದನ್ನ ಆಧುನೀಕರಣ ಅಥವಾ ಡಿಜಿಟಲೀಕರಣ ಮಾಡೋದಕ್ಕೆ ತಂದಿರುವಂತಹ ವ್ಯವಸ್ಥೆ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಕರ್ನಾಟಕ ಕೊರಗ ಟ್ರೈಬ್ಸ್ ಟು ಅರ್ಬನ್ ರೆಂಟರ್ಸ್ UN ರಿಪೋರ್ಟ್. ಏನಾಗಿದೆ ಅಂತಂದ್ರೆ ವರ್ಲ್ಡ್ ಅರ್ಬನ್ ಫೋರಂ, ನೆನ್ಪಿಟ್ಕೋಬೇಕು, ವರ್ಲ್ಡ್ ಅರ್ಬನ್ ಫೋರಂ ಅಂತ ಒಂದು ಫೋರಂ ನಡೀತಾ ಇತ್ತು, 13th ಫೋರಂ ನಡೀತಾ ಇತ್ತು. ಎಲ್ಲಿ ನಡೀತಿತ್ತು ಅಂತ ಇದು ಬಾಕುನಲ್ಲಿ ನಡೀತಿತ್ತು. ಸೊ ಅಲ್ಲೇನ್ ಮಾಡ್ತಾರೆ ಅಂತಂದ್ರೆ ರಿಪೋರ್ಟ್ ರಿಲೀಸ್ ಮಾಡ್ತಾರೆ, UN ರಿಪೋರ್ಟ್. ಅದು ಇನ್ನೂ ಸ್ಪೆಸಿಫಿಕಲಿ ಹೇಳ್ಬೇಕು ಅಂತಂದ್ರೆ UN ಹ್ಯಾಬಿಟೇಟ್ ರಿಲೀಸ್ ಮಾಡುವಂತ ರಿಪೋರ್ಟ್ ಹೆಸರು ಬಂದು ವರ್ಲ್ಡ್ ಸಿಟೀಸ್ ರಿಪೋರ್ಟ್ 2026. ಕೇಳ್ತಾರೆ, ವರ್ಲ್ಡ್ ಸಿಟೀಸ್ ರಿಪೋರ್ಟ್ 2026 ಯಾರು ರಿಲೀಸ್ ಮಾಡಿದ್ರು ಅಂತ. UN ಹ್ಯಾಬಿಟೇಟ್ ಇದ್ರೆ ಅದನ್ನ ಟಿಕ್ ಮಾಡಬೇಕು, ಇಲ್ಲ ಅಂತಂದ್ರೆ UN ಅಂತ ಟಿಕ್ ಮಾಡ್ಬೇಕಾಗುತ್ತೆ. ಸೊ ಇವ್ರು ರಿಲೀಸ್ ಮಾಡ್ತಾರೆ ಎಲ್ಲಿ, ಬಾಕುನಲ್ಲಿ ವರ್ಲ್ಡ್ ಅರ್ಬನ್ ಫೋರಂ ಅಲ್ಲಿ ರಿಲೀಸ್ ಮಾಡುವಂಥದ್ದು. ಇಲ್ಲಿ ಏನೆಲ್ಲ ಡಿಸ್ಕಸ್ ಮಾಡ್ತಾರೆ ಅಂತಂದ್ರೆ ಈ ರಿಪೋರ್ಟ್ ಅಲ್ಲಿ ಈ ಇಡೀ ಜಾಗತಿಕವಾಗಿ ಎಷ್ಟು ಫೇಸ್ ಮಾಡ್ತಾ ಇದ್ದಾರೆ ಪ್ರಾಬ್ಲಮ್ಗಳು ಜನಗಳು ಅಂತ ಹೇಳ್ಬಿಟ್ಟು. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ ಆಲ್ಮೋಸ್ಟ್ 40% ಆಫ್ ದ ಪೀಪಲ್, ಈ ಪ್ರಪಂಚದಲ್ಲಿರುವಂತಹ 40% ಜನರುಗಳಿಗೆ ಆ ಒಂದು ಅಫೋರ್ಡಬಿಲಿಟಿನೇ ಇಲ್ವಂತೆ. ಲೈಕ್ ಅಡಾಪ್ಟಬಲ್ ಏನೊಂದು ಬೇಸಿಕ್ ಹೌಸಿಂಗ್ ಏನಿದೆ ಆ ಬೇಸಿಕ್ ಹೌಸಿಂಗ್ ಫೆಸಿಲಿಟೀಸೇ ಇಲ್ವಂತೆ ನಿಯರ್ಲಿ 40% ಜನಗಳಿಗೆ. ಮತ್ತೆ ಇಂಡಿಯಾ ಅಂತ ಬಂದಾಗ ಇಂಡಿಯಾದಲ್ಲಿ ಇಲ್ಲಿ ನೋಡ್ಬೋದಾಗತ್ತೆ 2010ರಲ್ಲಿ ಅವರು ಏನೊಂದು ರೆಂಟ್ ಬರ್ಡನ್ ಅಂತ ಏನಿತ್ತು ಅಥವಾ ಬಾಡಿಗೆ ಕಟ್ಟೋದಕ್ಕೆ ಎಷ್ಟು ಹೊರೆ ಆಗ್ತಿತ್ತು ಅವನ ಇನ್ಕಮ್ ಅಲ್ಲಿ ಒಬ್ಬ ವ್ಯಕ್ತಿಗೆ, ಅದು ಜಸ್ಟ್ 20% ಇತ್ತು. ಈಗ ಬರೀ 2023ಕ್ಕೆ ಅಂದ್ರೆ 13 ವರ್ಷದಲ್ಲಿ 26% ಆಗಿದೆ, 6% ಅಷ್ಟು ಜಾಸ್ತಿ ಆಗಿದೆ ಅಂತೆ. ರೆಂಟಲ್ ಬರ್ಡನ್ ಜಾಸ್ತಿ ಆಗಿದೆ ಅಂತೆ. ಸೊ ಅಷ್ಟೇ ಅಲ್ಲ, ಈಗೇನೊಂದು ಮನೆಗಳಿಗೆ ಲೋನ್ ತಗೋತಾರಲ್ಲ, ಮನೆಗಳಿಗೆ ಲೋನ್ ತಗೊಳ್ಳುವಂತ ಸಂಖ್ಯೆನೂ ಜಾಸ್ತಿ ಆಗಿದೆ. ಅಂದ್ರೆ ಅಷ್ಟು ಜನಕ್ಕೆ ಮನೆಗಳಿಲ್ಲ. 30% ಲೋನ್ ತಗೊಂತಾ ಇದ್ರು 2010ರಲ್ಲಿ, ಈಗ 35% ಹೋಗಿದಂತೆ, 36% ಹೋಗಿದ್ದೆ. ಸೊ ಈ ರೀತಿಯಲ್ಲಿ ಸಾಕಷ್ಟು ಅಪ್ಡೇಟ್ ನ ಕೊಡ್ತಾ ಹೋಗುತ್ತೆ. ಬಟ್ ಇನ್ನು ಸ್ಪೆಸಿಫಿಕಲಿ ಇಲ್ಲಿ ಹೈಲೈಟ್ ಮಾಡಿದ್ದು ಏನಂತಂದ್ರೆ, ಎಸ್ಪೆಷಲಿ ಕರ್ನಾಟಕ ಎಕ್ಸಾಮ್ಸ್ ನಾವು ತಿಳ್ಕೊಬೇಕಾಗಿರೋದು ಕೊರಗ ಟ್ರೈಬ್ ನ ನೋಟಿಸ್ ಮಾಡಿರುವಂಥದ್ದು, UN ಕೊರಗ ಟ್ರೈಬ್ ನ ನೋಟಿಸ್ ಮಾಡಿರುವಂಥದ್ದು. ಈ ಕೊರಗ ಟ್ರೈಬ್ಸ್ ಏನಿದಾರಲ್ಲ, ಕೊರಗ ಬುಡಕಟ್ಟು ಸಮುದಾಯದವರು, ಇವರು ನಮಗೆ ಯೂಶಲಿ ಕೋಸ್ಟಲ್ ಏರಿಯಾಗಳಲ್ಲಿ ನೋಡ್ತೀವಿ. ಕರ್ನಾಟಕದ ಕೋಸ್ಟಲ್ ಏರಿಯಾ, ಫಾರ್ ಎಕ್ಸಾಂಪಲ್ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು, ಇಲ್ಲಿ ನೋಡುವಂತಹ ಒಂದು ಕಮ್ಯುನಿಟಿ ಆಗಿರುತ್ತೆ. ಇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಈ ಕಮ್ಯುನಿಟಿಯವರು ಹೈಲಿ ಮಾರ್ಜಿನಲೈಸ್ಡ್ ಆಗಿದಾರಂತೆ, ಸೋಷಿಯಲಿ ಮಾರ್ಜಿನಲೈಸೇಷನ್ ಒಳಗೊಂಡಿದಾರಂತೆ. ಅಂದ್ರೆ ತುಂಬಾ ಅವ್ರನ್ನ ಕಡೆಗಣಿಸ್ಬಿಟ್ಟಿದೀವಂತೆ ನಾವು ಅವ್ರನ್ನ. ಜೊತೆಗೆ ಅವ್ರಿಗೆ ಹೌಸ್ ಎಕ್ಸ್ಕ್ಲೂಷನ್, ಪ್ರಾಪರ್ ಆಗಿ ಅವ್ರಿಗೆ ಮನೆಗಳು ಕಟ್ಕೊಳ್ತಾ ಇಲ್ಲ. ಏನು ಗೌರ್ಮೆಂಟ್ ಸ್ಕೀಮ್ಗಳು ತರ್ತಾ ಇದೀರಲ್ಲ ನೀವು, ಅದರಿಂದ ಇವರು ಎಕ್ಸ್ಕ್ಲೂಡ್ ಆಗಿದ್ದಾರೆ, ನೀಟಾಗಿ ರೀಚ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ವೆಲ್ಫೇರ್ ಸ್ಕೀಮ್ಸ್ಗಳು ಇವ್ರಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರೋಂಥದ್ದು ಕೊರಗ ಟ್ರೈಬ್ಸ್ಗೆ. ಸೊ ಇವರು PVTG ಕೂಡ ಹೌದು, ಕರ್ನಾಟಕದಲ್ಲಿ ಇವ್ರನ್ನ PVTG ಅಥವಾ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬ್ ಗ್ರೂಪ್ ಅಂತೇಳಿ ಕರ್ನಾಟಕದಲ್ಲಿ ರೆಕಗ್ನೈಸ್ ಕೂಡ ಮಾಡಿದೀವಿ. ಇವರ ಲೊಕೇಶನ್ ತಿಳ್ಕೊಳ್ಳಿ, PVTG ಅಂತ ತಿಳ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಇವನ್ ರೆಕಗ್ನೈಸ್ ಮಾಡಿದಂತ ಟ್ರೈಬ್ ಯಾವ್ದು ಅಂತ ಕೇಳ್ಬೋದು ಒಂದು ವರ್ಡ್ ಅಲ್ಲಿ. ಸೊ ಕೊರಗ ಟ್ರೈಬ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು? UN ಹ್ಯಾಬಿಟೇಟ್ ವರದಿಗೆ ಸಂಬಂಧಿಸಿದ ಗೆಳೆಗಳನ್ನು ಗಮನಿಸಿ. ಜಾಗತಿಕ ಸಂಖ್ಯೆಯ ಸುಮಾರು 40% ಜನರು ವಸತಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅಂದ್ರೆ ಅದನ್ನ ಭರಿಸಕ್ಕೆ, ಆ ಒಂದು ರೆಂಟಲ್ ಕಟ್ಟೋದಿಕ್ಕೆ ಪ್ರಾಬ್ಲಮ್ ಆಗದೆ, ಹೌಸಿಂಗ್ ಅಫೋರ್ಡಬಿಲಿಟಿ ಇಲ್ಲದೇನೆ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಈ ವರದಿಯನ್ನು ದೆಹಲಿಯಲ್ಲಿ ನಡೆದ ವರ್ಲ್ಡ್ ಅರ್ಬನ್ ಫೋರಂ ನಡೆದಿದ್ದು ಬಾಕುನಲ್ಲಿ, ಡೆಲ್ಲಿನಲ್ಲ.
ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಅಲ್ಲಿ ರಿಲೀಸ್ ಮಾಡಿರೋದು ಬಾಕುನಲ್ಲಿ. ಭಾರತದ ಬಾಡಿಗೆ ಹೊರೆ ಈಗೇನು ರೆಂಟಲ್ ಬರ್ಡನ್ ಅಂತ ಏನ್ ಹೇಳ್ತೀವಿ 20% ಇತ್ತು 2010ರಲ್ಲಿ, ಈಗ 26%ಗೆ ಏರಿಕೆ ಆಗಿದೆ ಅಂತ ಹೇಳಿದ್ರೆ. ಸೊ ಈ ರಿಪೋರ್ಟ್ ಇದನ್ನ ಐಡೆಂಟಿಫೈ ಮಾಡಿ ಸ್ಪೆಸಿಫಿಕಲಿ ಹೇಳಿರೋದ್ರಿಂದ ಸೊ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ. ಸೊ ಎರಡನೇ ಸ್ಟೇಟ್ಮೆಂಟ್ ಒಂದು ತಪ್ಪಾದ್ರೆ ಆಪ್ಷನ್ ಆನ್ಸರ್ ಬಂದು 1 ಮತ್ತು 3 ಸರಿಯಾಗಿರುವಂತದ್ದು. ಸೊ ಹಾಗಾಗಿ ಬಿ 1 ಮತ್ತು 3 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಟೀನ್ ಪ್ರೆಗ್ನೆನ್ಸೀಸ್ ಇನ್ ಕರ್ನಾಟಕ ರೆಡ್ಯೂಸ್ ಬೈ 70%. ಇದನ್ನ ಹೇಳಿರುವಂತದ್ದು ಯಾರು? ಸಿನ್ಸ್ 2021 2020-21ಕ್ಕೆ ಕಂಪೇರ್ ಮಾಡ್ಕೊಂಡ್ರೆ 2025-26 ಈಗೇನು ಪ್ರೆಸೆಂಟ್ ಇದೀವಿ ಅದರಲ್ಲಿ 70% ಅಷ್ಟು ಟೀನ್ ಪ್ರೆಗ್ನೆನ್ಸೀಸ್, ಈಗೇನೊಂದು 18 ವರ್ಷದ ಒಳಗಡೆ ಇರುವಂತಹ ಏನೊಂದು ಪ್ರೆಗ್ನೆನ್ಸಿ ಆಗ್ತಾರಲ್ಲ, ಸೊ ಆ ಒಂದು ಕೇಸಸ್ಗಳು 70% ಕಡಿಮೆ ಆಗಿದೆಯಂತೆ. ಇದನ್ನ ಹೇಳ್ತಾ ಇರುವಂತದ್ದು ಯಾರು? ಡಿಪಾರ್ಟ್ಮೆಂಟ್ ಆಫ್ ವೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಗೌರ್ಮೆಂಟ್ ಆಫ್ ಕರ್ನಾಟಕ ಅಥವಾ ಕರ್ನಾಟಕ ಗೌರ್ಮೆಂಟ್ ಹೇಳ್ತಾ ಇರುವಂತದ್ದು. ಸೊ ಇಲ್ಲಿ ನೋಡಬಹುದಾಗಿರುತ್ತೆ 2020-21ರಲ್ಲಿ ನಿಮಗೆ 11,300 ಕೇಸಸ್ಗಳು ರಿಜಿಸ್ಟರ್ ಆಗ್ತಾ ಇದ್ರೆ 2025-26ಕ್ಕೆ ಬರೀ 3,200 ಕೇಸಸ್ಗಳು ರಿಜಿಸ್ಟರ್ ಆಗ್ತಾ ಇದೆ. ನಿಯರ್ಲಿ 70% ಅಷ್ಟು ಕಡಿಮೆ ಆಗಿದೆ. ಅಂದ್ರೆ 2022-23 ಟೈಮ್ಗೆ ಕೇಸಸ್ ಜಾಸ್ತಿ ಆಗಿತ್ತು, 13,000ಕ್ಕಿಂತ ಹೋಗಿತ್ತಂತೆ. ಬಟ್ ಈಗ ಆಲ್ಮೋಸ್ಟ್ ರೆಡ್ಯೂಸ್ ಆಗ್ತಿದೆ, 70% ಅಷ್ಟು ಕಡಿಮೆ ಆಗಿದೆ. ಮತ್ತೆ ರೇಟ್ ಟೀನ್ ಪ್ರೆಗ್ನೆನ್ಸೀಸ್ ರೇಟ್ ಅಂತಂದ್ರೆ ಎಷ್ಟು, ಒಂದು ವರ್ಷದಿಂದ ವರ್ಷಕ್ಕೆ ಎಷ್ಟು ಆಗ್ತಾ ಇತ್ತು ಅಂತ, ಆಲ್ಮೋಸ್ಟ್ 1.12% ಇತ್ತು ರೇಟ್ ಸ್ಪೀಡು. ಬಟ್ ಈಗ ಅದು ಕೂಡ ಕಡಿಮೆ ಆಗಿದೆ, 0.32% ಅಷ್ಟು ಕಡಿಮೆ ಆಗಿದೆ ಅಂತ ಹೇಳ್ತಾ ಇರೋಂಥದ್ದು. ಈಗಲೂ ಕೂಡ ಕೆಲವೊಂದು ಕೇಸಸ್ಗಳಿದೆ. ಫಾರ್ ಎಕ್ಸಾಂಪಲ್ ನೋಡಬಹುದಾಗಿರುತ್ತೆ, ಈ ಒಂದು ರಿಪೋರ್ಟ್ ಅನ್ನು ನಾವು ನೋಟಿಸ್ ಮಾಡಿದ್ದು ಏನಂತಂದ್ರೆ, ಈಗ ಹೈಯೆಸ್ಟ್ ಅಂತ ತಗೊಂಡ್ರೆ ರಾಯಚೂರು, ತುಮಕೂರು ಮತ್ತೆ ಬೆಂಗಳೂರು ಅರ್ಬನ್. ಸೊ ಇಲ್ಲಿ ಈಗಲೂ ಕೂಡ ಜಾಸ್ತಿ ಕೇಸಸ್ಗಳು ರಿಪೋರ್ಟ್ ಆಗಿದೆ. ಈ ಒಂದು ರಿಪೋರ್ಟ್ ಪ್ರಕಾರ ಇಲ್ಲೇ ಅಂತ ಜಾಸ್ತಿ ಆಗ್ತಿರೋಂಥದ್ದು. ಲೀಸ್ಟ್ ಅಂತ ಬಂದಾಗ ಗದಗ್ ಮತ್ತೆ ಉಡುಪಿ ಮತ್ತೆ ಧಾರವಾಡ. ಸೊ ಇಲ್ಲಿ ಟೀನ್ ಪ್ರೆಗ್ನೆನ್ಸಿ ಕೇಸಸ್ಗಳು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ಸೊ ಹೈಯೆಸ್ಟ್ ಯಾವುದು ಲೋಯೆಸ್ಟ್ ಆಗಿ ತಿಳ್ಕೋಬೇಕು, 70% ರೆಡ್ಯೂಸ್ ಆಗಿರೋದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತೆ ಇನ್ನೊಂದು, ಈಗ ಕರ್ನಾಟಕ ಸರ್ಕಾರ ಒಂದು ಹೊಸ ಇನಿಷಿಯೇಟಿವ್ ಕೂಡ ತರ್ತಾ ಇದೆ, ಹೊಸ ಹೆಜ್ಜೆ ಅಂತ ಹೇಳ್ಬಿಟ್ಟು. ಹೊಸ ಹೆಜ್ಜೆ ಅಂತಂದ್ರೆ ಈಗ ಯಾರು ನ್ಯೂಲಿ ಮ್ಯಾರಿಡ್ ಇರ್ತಾರೆ, ಸೊ ಅವ್ರಗಳಿಗೆ ಪಾಪ್ಯುಲೇಷನ್, ಸೊ ಜನಸಂಖ್ಯೆ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಅಥವಾ ಅವ್ರಿಗೆ ಕಾಂಟ್ರಾಸೆಪ್ಟಿವ್ಗಳನ್ನ ಕೊಡುವಂಥದ್ದಾಗ್ಬೋದು, ಈ ರೀತಿಯಾಗಿ ಒಂದಷ್ಟು ಅವೇರ್ನೆಸ್ ಮೂಡಿಸುವಂಥದ್ದಾಗ್ಲಿ, ಕೌನ್ಸಿಲಿಂಗ್ ಕೊಡುವಂಥದ್ದಾಗ್ಬೋದು. ಸೊ ಈ ಕೆಲಸಗಳನ್ನ ಮಾಡುವಂಥ ಒಂದು ಇನಿಷಿಯೇಟಿವ್ ತಂದಿರುವಂಥದ್ದು ಹೊಸ ಹೆಜ್ಜೆ ಅಂತ, ಅದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಪ್ರಶ್ನೆ ಯಾವ ರೀತಿ ಬರ್ಬೋದು, ಕರ್ನಾಟಕದಲ್ಲಿ ಹದಿಹರೆಯದವರ ಗರ್ಭಧಾರಣೆಯ ಪ್ರಕರಣಗಳು 2020-21ಕ್ಕೆ ಮತ್ತು 2025-26 ನಡುವೆ 70%, ಅದು 70%ಗಿಂತ ಕಡಿಮೆ ಆಗಿದೆ, 70%ಗಿಂತ ಕಡಿಮೆ ಆಗಿದೆ ಅಂತೆ, ಅಥವಾ 70% ಅಷ್ಟು ಕಡಿಮೆ ಆಗಿದೆ ಅಂತ ಹೇಳ್ತಿದ್ರೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಅತಿ ಹೆಚ್ಚು ಹದಿಹರೆಯದವರ ಗರ್ಭಧಾರಣೆ ಪ್ರಕರಣಗಳು 2023-24ರಲ್ಲಿ ದಾಖಲಾಗಿದೆ. 2024-23 ಅಲ್ಲ, 2022-23 ಇಷ್ಟು ಡೀಟೇಲ್ ಆಗಿ ಕೇಳಲ್ಲ, ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಹೊಸ ಹೆಜ್ಜೆ ಉಪಕ್ರಮವು ಜನಸಂಖ್ಯೆಯ ಬೆಳವಣಿಗೆಗಾಗಿ ಒಟ್ಟಾರೆ ಆರೋಗ್ಯಕರ ಗರ್ಭಧಾರಣೆ ಸುಧಾರಿಸುವ ಗುರಿಗಳನ್ನು ಹೊಂದಿದೆ. ಜನಸಂಖ್ಯೆಯನ್ನ ಬೆಳವಣಿಗೆ ಮಾಡುವುದು ಉದ್ದೇಶ ಅಲ್ಲ ಹೊಸ ಹೆಜ್ಜೆದು, ಆಕ್ಚುಲಿ ಕಡಿಮೆ ಮಾಡಬೇಕು ಅಂತ ಮಾಡ್ತಿರುವಂಥದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಹೊಸ ಹೆಜ್ಜೆ ಯೋಜನೆಯು ಹೊಸದಾಗಿ ವಿವಾಹವಾದ ಯುವ ದಂಪತಿಗಳಿಗೆ ಸಮಾಲೋಚನೆ, ಗರ್ಭ ನಿರೋಧಕಗಳ ವಿತರಣೆ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದನ್ನು ಒಳಗೊಂಡಿದೆ. ಸೊ ಇದೇ ಆಕ್ಚುಲಿ ಇಂಟೆನ್ಷನ್ ಇರುವಂಥದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. 2 ಸ್ಟೇಟ್ಮೆಂಟ್ ತಪ್ಪಾಗಿದೆ, 2 ಮತ್ತು 3 ತಪ್ಪಾಗಿದೆ. ಸೊ ಇಲ್ಲಿ ಎಷ್ಟು ತಪ್ಪಾಗಿದೆ ಅಂತಾನೆ ಕೇಳಿರೋದು, ಯಾವ ತಪ್ಪಾಗಿದೆ ಅಂತ ಕೇಳಿರೋದು. ಸೊ ಹಾಗಾಗಿ 2 ಮತ್ತು 3 ತಪ್ಪಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಸ್ಟೇಟ್ ಗೌರ್ಮೆಂಟ್ ಇಶ್ಯೂ ನ್ಯೂ ರೂಲ್ಸ್ ಟು ರೆಗ್ಯುಲೇಟ್ ಡೆವಲಪ್ಮೆಂಟ್ ವರ್ಕ್ ಅರೌಂಡ್ ದ ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಈ ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಚುರಿ ಏನಿದೆಯಲ್ಲ, ಇದು ಬೆಳಗಾವಿನಲ್ಲಿ ಲೊಕೇಟ್ ಆಗಿರುವಂತಹ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ. ಸೊ ಏನಕ್ಕೆ ಅಂತಂದ್ರೆ ಆಕ್ಚುಲಿ ಇದು ವೆಸ್ಟರ್ನ್ ಘಾಟ್ಸ್ ಅಲ್ಲೇ ಬರುವಂಥದ್ದು. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಜಾಗ ಆಗುತ್ತೆ. ಏನಾಗುತ್ತೆ ಅಂತಂದ್ರೆ ಇದು ಸುತ್ತಮುತ್ತ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗಳು ಅಷ್ಟು ರೆಗ್ಯುಲೇಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಇದನ್ನ ರೆಗ್ಯುಲೇಟ್ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಈಗ ರೂಲ್ಸ್ ಇಶ್ಯೂ ಮಾಡ್ತಾ ಇರುವಂತದ್ದು. ಏನಂತಂದ್ರೆ ಯೂಶಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈಗ ನ್ಯಾಷನಲ್ ಪಾರ್ಕ್ ಆಗ್ಬೋದು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಗ್ಬೋದು, ಸೊ ಅದ್ರ ಸುತ್ತಮುತ್ತ ಆ ಒಂದು ಬಫರ್ ಝೋನ್ ನ ಮೇಂಟೈನ್ ಮಾಡೋದಕ್ಕೆ ಎಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಎಕೋ ಸೆನ್ಸಿಟಿವ್ ಝೋನ್ ಅಂತ ಆಕ್ಚುಲಿ ಸುಪ್ರೀಂ ಕೋರ್ಟ್ ಫಸ್ಟ್ ಶುರು ಮಾಡಿದ್ದು. ನಂತರ ಏನ್ ಮಾಡ್ತೀವಿ ಅಂತಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂಡರ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಯಾವ್ದಾದ್ರು ಒಂದು ಏರಿಯಾ, ನ್ಯಾಷನಲ್ ಪಾರ್ಕ್ ಆಗ್ಬೋದು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಗ್ಬೋದು, ಅದ್ರ ಸುತ್ತಮುತ್ತ ಒಂದಷ್ಟು ಬಫರ್ ಝೋನ್ ನ ಕ್ರಿಯೇಟ್ ಮಾಡೋದಕ್ಕೆ ಎಕೋ ಸೆನ್ಸಿಟಿವ್ ಝೋನ್ ಅಂತೇಳಿ ಡಿಕ್ಲೇರ್ ಮಾಡ್ತೀವಿ. ಬಟ್ ಅದು ಈಗ ಡಿಕ್ಲೇರ್ ಆಗಿಲ್ಲ ಇಲ್ಲಿ. ಸೊ ಹಾಗಾಗಿ ಇದನ್ನ ಡಿಕ್ಲೇರ್ ಮಾಡಬೇಕಾಗುತ್ತೆ ಅಂತ ಹೇಳಿ ಸುದ್ದಿನಲ್ಲಿ ಇರುವಂತದ್ದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಚುರಿ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಚುರಿ ನಾನು ಆಲ್ರೆಡಿ ಹೇಳಿದೆ, ಇದು ಲೊಕೇಟ್ ಆಗಿರುವಂತದ್ದು ಬೆಳಗಾವಿ. ಈ ಒಂದು ಕರ್ನಾಟಕ ಗೋವಾ ಬಾರ್ಡರ್ ಏನ್ ಬರುತ್ತಲ್ಲ, ಸೊ ಅಲ್ಲಿ ಲೊಕೇಟ್ ಆಗಿರುವಂತದ್ದು. ಇಟ್ ಈಸ್ ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್. ಸೊ ಇಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಏನಂತ ನೋಡೋದಂದ್ರೆ, ಈಗ ಕರ್ನಾಟಕದ ದಾಂಡೇಲಿ ಏನಿದೆ, ಮತ್ತೆ ಗೋವಾದ ಮೊಲೆಮ್ ಏನಿದೆಯಲ್ಲ, ಸೊ ಇದನ್ನ ಕನೆಕ್ಟ್ ಮಾಡುವಂತ ಜಾಗ, ಒಂದು ಕನೆಕ್ಟಿಂಗ್ ಜಾಗ ಆಗುತ್ತೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಕಾರಿಡಾರ್ ಇದಾಗುತ್ತೆ. ಇಲ್ಲಿ ಮಹದಾಯಿ, ಮಲಪ್ರಭಾ, ತಿಲಾರಿ ರಿವರ್ಗಳು ಇರುವಂತದ್ದು. ಯಾವ್ದಾದ್ರು ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಆಗ್ಬೋದು, ನ್ಯಾಷನಲ್ ಪಾರ್ಕ್ ಆಗ್ಬೋದು, ಅಲ್ಲಿ ಯಾವ್ದಾದ್ರು ಒಂದು ರಿವರ್ ಸ್ಟ್ರೀಮ್ಸ್ ಇತ್ತು ಅಂತಂದಾಗ ಕೇಳ್ತಾರೆ. ಸೊ ನೆನ್ಪಿಟ್ಕೋಬೇಕು. ಇನ್ನು ಸ್ಪೆಸಿಫಿಕಲಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಇಲ್ಲಿರುವಂತಹ ಬರಪೆಡೆ ಕೇವ್ಸ್. ಈ ಬರಪೆಡೆ ಕೇವ್ಸ್ ಏನಿದೆಯಲ್ಲ,
ಯಾಕೆ ಇದು ಸ್ಪೆಷಲ್ ಆಗುತ್ತೆ ಅಂತಂದ್ರೆ ಈ ರಾಟನ್ಸ್ ಫ್ರೀ ಟೇಲ್ಡ್ ಬ್ಯಾಟ್ಸ್ ಏನಿದೆ, ಸೊ ಅದರ ಒಂದು ಹ್ಯಾಬಿಟೇಟ್ ಜಾಗ ಅಂದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಬ್ರೀಡಿಂಗ್ ಗ್ರೌಂಡ್ ಇದೆ ಅಂತಂದ್ರೆ ಅದು ಇದು ಮಾತ್ರ ಆಗುತ್ತೆ, ಬರಪೇಟೆ ಕೇವ್ಸ್. ಇದು ಲೊಕೇಟ್ ಆಗಿರುತ್ತದೆ ಅಗೇನ್ ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ. ಅದ್ರ ಜೊತೆಗೆ ಈ ಭೀಮ್ಗಢ್ ಫೋರ್ಟ್, ಶಿವಾಜಿ ಅವರು ಕಟ್ಟಿರುವಂತ ಒಂದು ಭೀಮ್ಗಢ್ ಫೋರ್ಟ್ ಏನಿದೆಯಲ್ಲ, ಸೊ ಅದು ಕೂಡ ಈ ಒಂದು ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಲೊಕೇಟ್ ಆಗಿರುವಂತದ್ದು. ಮತ್ತೆ ನಾನು ಆಲ್ರೆಡಿ ಹೇಳಿದ್ದೆ ಇಟ್ ಇಸ್ ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್ ಅಂತ. ಸೊ ಹಾಗಾಗಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಗುವಂತಹ ಟೈಗರು, ಲೆಪರ್ಡ್, ಗೋರು, ಮತ್ತೆ ಬಿಯರ್ಗಳಾಗ್ಬೋದು, ಪ್ಯಾಂಗಲಿನ್ ಆಗ್ಬೋದು, ಅಥವಾ ಮಲಬಾರ್ ಹಾರ್ನ್ಬಿಲ್ ಆಗ್ಬೋದು, ಇದೆಲ್ಲ ಸಿಗುತ್ತೆ ಇಲ್ಲಿ. ಟ್ರಾಪಿಕಲ್ ಮತ್ತೆ ಸಬ್ ಟ್ರಾಪಿಕಲ್ ಫಾರೆಸ್ಟ್ ಟೈಪ್ ನಾವು ನೋಡೋಕೆ ಸಿಗುವಂಥದ್ದು. ನೆನ್ಪಿಟ್ಕೊಳ್ಳಿ, ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಚುರಿ ಲೊಕೇಟ್ ಆಗಿರುವಂಥದ್ದು ಬೆಳಗಾವಿ. ಸೊ ಪ್ರಶ್ನೆ ಯಾವ ರೀತಿ ಬರ್ಬೋದು, ಭೀಮ್ಗಢ್ ವನ್ಯಜೀವಿ ಧಾಮಕ್ಕೆ ಸಂಬಂಧಿಸಿದ ಕೆಳಗಿನ ಗಮನಿಸಿ. ಇದು ಕರ್ನಾಟಕ ಗೋವಾ ಗಡಿಯಲ್ಲಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಮತ್ತು ಪಶ್ಚಿಮ ಘಟ್ಟಗಳ ಜೀವವೈವಿಧ್ಯತೆ ಸೂಕ್ಷ್ಮ ಪ್ರದೇಶದ ಭಾಗವಾಗಿದೆ. ಎಲ್ಲಾ ಕರೆಕ್ಟ್, ಬಟ್ ಇದು ಲೊಕೇಟ್ ಆಗಿರುವಂಥದ್ದು ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲ, ಬದಲಾಗಿ ಬೆಳಗಾವಿ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ವನ್ಯಜೀವಿ ರಕ್ಷಣಾ ಕಾಯ್ದೆ 1972 ಅಡಿಯಲ್ಲಿ ಇದನ್ನು 2011ರಲ್ಲಿ ವನ್ಯಜೀವಿ ಧಾಮವೆಂದು ಘೋಷಿಸಲಾಯಿತು. ಹೌದು, ಇದನ್ನು 2011ರಲ್ಲೇನೆ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಘೋಷಣೆ ಮಾಡ್ತಾರೆ. ಇದು ಬ್ರಾಟನ್ಸ್ ಮುಕ್ತ ಬಾಲದ ಬಾವಲಿ ಅಥವಾ ಬ್ರಾಟನ್ಸ್ ಫ್ರೀ ಟೇಲ್ಡ್ ಬ್ಯಾಟ್ ಏನಿದೆ ಅದರ ಏಕೈಕ ಸಂತಾನೋತ್ಪತ್ತಿ ಕೇಂದ್ರವಾಗಿದೆ. ಹೌದು, ಈ ಬರಪೇಟೆ ಕೇವ್ಸ್ ಏನಿದೆಯಲ್ಲ, ಸೊ ಅಲ್ಲಿ ಮಾತ್ರ ನೋಡಕ್ ಸಿಗುವಂಥದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಆನ್ಸರು ಒಂದು ಮಾತ್ರ ತಪ್ಪಾಗಿರೋದು, ಮೇಲ್ಗಡೆ ತಪ್ಪಾಗಿರೋದ್ರಿಂದ 2 ಮಾತ್ರ ಸರಿಯಾಗಿದೆ, ಬಿ ಮಾತ್ರ ಸರಿಯಾಗಿದೆ. ಸೊ ಇದಿಷ್ಟು ಆರ್ಟಿಕಲ್ ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.